ಬಿಜೆಪಿಯಿಂದ ಟಿಕೆಟ್ ಕೈತಪ್ಪಿದವರು ಹಾಗೆ ಹಿರಿಯ ನಾಯಕರು ನೇರವಾಗಿ ಯಡಿಯೂರಪ್ಪನವರ ವಿರುದ್ಧವಾಗೇನೆ ಕಿಡಿಕಾರ್ತಿದ್ದಾರೆ. ಡಿ.ವಿ. ಸದಾನಂದ ಗೌಡರು ರಾಜಕೀಯ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಕಾಂಗ್ರೆಸ್ ಕೈ ಹಿಡಿತಾರಾ ಅನ್ನೋ ಅನುಮಾನಗಳಿತ್ತು, ಆದರೆ ರಾಜಕೀಯದಿಂದಲೇ ನಿವೃತ್ತಿ ಪಡೆಯೋದಾಗಿ ಘೋಷಿಸಿದ್ದಾರೆ. ಕೇವಲ ಇಷ್ಟಕ್ಕೆ ನಿಲ್ಲಿಸಿಲ್ಲ ತಮ್ಮ ಮಾತುಗಳನ್ನ. ಡಿ.ವಿ. ಸದಾನಂದ ಗೌಡರು ನೇರವಾಗಿ ಮತ್ತೆ ಪರಿವಾರವಾದದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈಶ್ವರಪ್ಪನವರದ್ದು ಕೂಡ ಸೇಮ್ ವಾದ. ಯಡಿಯೂರಪ್ಪ ಹಾಗೆ ಅವರ ಪುತ್ರರ ಕೈಯಲ್ಲಿ ಹೇಗೆ ಇಡೀ ಪಕ್ಷ ಇರ್ಲಿಕ್ಕೆ ಸಾಧ್ಯ? ನೇರ ಪ್ರಶ್ನೆಯನ್ನ ಕೇಳಿದ್ರು ಈಶ್ವರಪ್ಪ. ಇದೀಗ ಸದಾನಂದ ಗೌಡರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಶುದ್ಧೀಕರಣ ಆಗಬೇಕು ಪಕ್ಷ ಈ ಪರಿವಾರವಾದದಿಂದ. ಮೋದಿ ಅವರು ಗೆಲ್ಲಬೇಕು ಅಂತಂದ್ರೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಪರಿವಾರವಾದ ಇರಬಾರ್ದು, ಶುದ್ಧೀಕರಣ ಆಗಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಡಿ.ವಿ. ಸದಾನಂದ ಗೌಡರು. ಒಂದು ಟಿಕೆಟ್ ತಪ್ಪಿದ್ದಕ್ಕೆ ಸದಾನಂದ ಗೌಡರಿಗೆ ನೋವಾಗಿದೆಯೇ, ದುಃಖ ಆಗಿದೆಯೇ, ಬೇಸರ ಆಗಿದೆಯೇ? ಈ ಪ್ರಶ್ನೆಗಳು ಪದೇ ಎಲ್ಲರೂ ಕೇಳ್ತಾ ಇದ್ದರು. ನಾನು ಇದನ್ನು ವಿಶ್ಲೇಷಣೆ ಮತ್ತೆ ಮಾಡ್ತೇನೆ. ಇನ್ ನಟ್ಶೆಲ್, 4ನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು, ನಿನ್ನೆ ಮೊನ್ನೆ ನನಗೆ ಬಂದಿರುವಂಥದ್ದು, ಪಕ್ಷದ ಪ್ರಮುಖರು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ಬರು, ಮಂತ್ರಿಗಳೊಂದು 2-3 ಜನ, ಇವರೆಲ್ಲ ಬಂದು ನಿಮಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ, ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು. ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ. 4ನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು, ನಿನ್ನೆ ಮೊನ್ನೆ ನನಗೆ ಬಂದಿರುವಂಥದ್ದು, ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಡಿಕ್ಲೇರ್ ಮಾಡಿದ್ದೆ. ನನ್ನನ್ನು ಭಾರಿ ಚಂದ ಆರತಿ ಎತ್ತಿ ಬಂದು ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳಿದರು. ಆಮೇಲೆ ಮಂಗಳಾರತಿ ಮಾಡಿ ಇಲ್ಲ ಅಂತೇಳಿ ಕಳಿಸ್ಕೊಟ್ರು. ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಡಿಕ್ಲೇರ್ ಮಾಡಿದ್ದೆ. ನನ್ನನ್ನು ಭಾರಿ ಚಂದ ಆರತಿ ಎತ್ತಿ ಬಂದು ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳಿದರು. ಆಮೇಲೆ ಮಂಗಳಾರತಿ ಮಾಡಿ ಇಲ್ಲ ಅಂತೇಳಿ ಕಳಿಸ್ಕೊಟ್ರು. ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ಸಿಂದ ಆಹ್ವಾನ ಬಂದಿದೆಯೇ? ಅದಕ್ಕೆ ನನ್ನ ಉತ್ತರ ಹೌದು, ಆಹ್ವಾನ ಬಂದಿದೆ. 3ನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್, ನೀವು ಕಾಂಗ್ರೆಸ್ ಸೇರ್ತೀರಾ? ಅದಕ್ಕೆ ನನ್ನ ಉತ್ತರ ಇಲ್ಲ. ಟಿಕೆಟ್ ಸಿಕ್ಕದಕ್ಕೆ ಕಾಂಗ್ರೆಸ್ ಸೇರ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲವೇ ಇಲ್ಲ ಅಂತ ಹೇಳಿಲ್ಲ ಸದಾನಂದ ಗೌಡರು. ಅಲ್ಲಿಗೆ ಅದು ಫುಲ್ ಸ್ಟಾಪ್ ಅಲ್ಲ, ಇನ್ನೂ ಕೂಡ ಟು ಬಿ ಕಂಟಿನ್ಯೂಡ್ ಅನ್ನೋ ರೀತಿಯಲ್ಲಿದೆ. ಆದರೆ ಸದ್ಯಕ್ಕೆ ಕಾಂಗ್ರೆಸ್ ಸೇರ್ಪಡೆ ತಮ್ಮ ಮುಂದಿರುವ ಪ್ರಶ್ನೆ ಅಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಬದಲಿಗೆ ನೇರವಾಗಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಯಡಿಯೂರಪ್ಪನವರ ವಿರುದ್ಧವಾಗೇನೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮೋದಿ ಗೆಲ್ಲಬೇಕು, ಮೋದಿ ಪರವಾಗಿ ರಾಜ್ಯ ಬಿಜೆಪಿ ಘಟಕ ಕೂಡ ಚುನಾವಣೆಯಲ್ಲಿ ಪ್ರಚಾರಗಳನ್ನ ಮಾಡಬೇಕು, ಪ್ರಯತ್ನಗಳನ್ನ ಮಾಡಬೇಕು, ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ. ಆದರೆ ಪರಿವಾರ ಇದ್ರೆ ಇದು ಸಾಧ್ಯವಾಗೋದಿಲ್ಲ, ಪರಿವಾರವಾದ ಇರಬಾರ್ದು, ಅದು ಶುದ್ಧೀಕರಣ ಆಗಬೇಕು ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ನೇರವಾಗಿ ಯಡಿಯೂರಪ್ಪನವರ ವಿರುದ್ಧವಾಗೇ ಹೊರಹಾಕಿದ್ದಾರೆ ಸದಾನಂದ ಗೌಡರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಕಾಂಗ್ರೆಸ್ ಸೇರೇ ಬಿಡ್ತಾರಾ ಅನ್ನೋ ರೀತಿಯ ವಾತಾವರಣ, ಆದ್ರೆ ಸೇರೋದೇ ಇಲ್ಲ ಅಂತ ಹೇಳಿಲ್ಲ ಸದಾನಂದ ಗೌಡರು, ಸದ್ಯಕ್ಕೆ ಉತ್ತರ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನು ಮುಂದಿನ ನಡೆ? ರಾಜಕೀಯದಿಂದ ನಿವೃತ್ತಿ ಅಂದ್ರೆ ಕಂಪ್ಲೀಟ್ ಆಗಿ ಚುನಾವಣಾ ರಾಜಕೀಯದಿಂದನೇ ಹೊರಗೆ ಬಂದ್ಬಿಟ್ರಾ ಹೇಗೆ ಅಂತ ಹೇಳಿ? ಸ್ಮಿತಾ, ಬಿಜೆಪಿ ಮಟ್ಟಿಗೆ ಅವರ ಚುನಾವಣಾ ರಾಜಕೀಯ ಅಂತ್ಯ ಆಗಿದೆ ಅಂತಾನೆ ಒಂದು ವಿಶ್ಲೇಷಣೆ ನಡೀತಾ ಇದೆ. ಯಾಕಂದರೆ ಬೆಂಗಳೂರು ಉತ್ತರ ಈಗಾಗಲೇ ವಯಸ್ಸಾಯಿತು, ಜೊತೆಗೆ ಬೆಂಗಳೂರು ಉತ್ತರ ಟಿಕೆಟ್ ಈ ಬಾರಿ ತಪ್ಪಿದೆ. ಇನ್ನು ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅಂದರೆ ಇನ್ನು 5 ವರ್ಷ. ಹೀಗಾಗಿ ಬಿಜೆಪಿ ಮಟ್ಟಿಗೆ ಅದು ಮುಚ್ಚಿದ ಬಾಗಿಲು. ಇನ್ನು ಕಾಂಗ್ರೆಸ್ನಲ್ಲಿ ಆಫರ್ ಕೊಟ್ಟಿದ್ರು, ಆದರೆ ಸದ್ಯಕ್ಕಂತೂ ಅವರು ಹೋಗಿಲ್ಲ. ಸದ್ಯಕ್ಕಿಲ್ಲ ಅಂತ ಹೇಳಿದರೆ ಮುಂದೆ ಕಾದು ನೋಡಬೇಕಾಗತ್ತೆ, ಚುನಾವಣೆ ರಾಜಕೀಯ ಇರ್ತಾರೋ ಅಥವಾ ನಿವೃತ್ತಿ ಪಡಿತಾರೋ ಅಂತ. ಆದರೆ ಸುದ್ದಿಗೋಷ್ಠಿಯಲ್ಲಿ ಇವತ್ತು ಹೇಳಿರೋ ಪ್ರಕಾರ ಪಕ್ಷದಲ್ಲಿ ಇದ್ಕೊಂಡೇ ಶುದ್ಧೀಕರಣ ಮಾಡ್ತೀನಿ, ಬಿಜೆಪಿ ಪಕ್ಷವನ್ನು ಶುದ್ಧೀಕರಣ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ನರೇಂದ್ರ ಮೋದಿಯವರ ಕಂಡ ಕನಸಿನ ಬಿಜೆಪಿಯೇ ಬೇರೆ, ಆದರೆ ರಾಜ್ಯದಲ್ಲಿರುವ ಬಿಜೆಪಿಯೇ ಬೇರೆ ಅನ್ನೋ ಮಾತನ್ನು ಸದಾನಂದ ಗೌಡರು ಹೇಳ್ತಾ ಇರುವಂಥದ್ದು. ಇಲ್ಲಿ ಕುಟುಂಬ ಪರಿವಾರದ ಪಕ್ಷ ಆಗಿದೆ ಅನ್ನೋ ಒಂದು ಆರೋಪವನ್ನು ಸದಾನಂದ ಗೌಡರು ಮಾಡಿದರು. ಪರೋಕ್ಷವಾಗಿ ಯಡಿಯೂರಪ್ಪನವರು ಮತ್ತು ಅವರ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನು ಸದಾನಂದ ಗೌಡರು ಮಾಡಿದರು. ಸಾಕಷ್ಟು ಮಂದಿ ಈ ಹಿಂದೆ ಈಶ್ವರಪ್ಪನವರು ಇದೇ ಮಾತನ್ನು ಹೇಳಿದರು, ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಕೂಡ ಇದೇ ಮಾತನ್ನು ಹೇಳಿದರು. ಹೀಗೆ ಹಲವು ನಾಯಕರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ಸದಾನಂದ ಗೌಡರು ಕೂಡ ಧ್ವನಿಗೂಡಿಸಿದ್ದಾರೆ. ರಾಜ್ಯದ ಮಟ್ಟಿಗೆ ಇದೊಂದು ಕುಟುಂಬದ ಪಕ್ಷ ಆಗಿದೆ. ಅವರು ಹೇಳಿದ್ದೇ ರೀತಿ
ರೀತಿಯೇ ಪಕ್ಷ ನಡೀತಾ ಇದೆ ಅನ್ನೋ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಾನು ಈ ಹಿಂದೆ ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ್ದೆ, ಆದರೆ ನನ್ನ ಕರ್ಕೊಂಡ್ಬಂದರು, ಈಗ ಮತ್ತೆ ಟಿಕೆಟ್ ತಪ್ಪಿಸಿದ್ದಾರೆ ಅನ್ನೋ ಒಂದು ಅಸಮಾಧಾನವನ್ನು ಸದಾನಂದಗೌಡರು ಹೇಳಿದರು. ಹೀಗಾಗಿ ಮುಂದೆ ಪಕ್ಷದಲ್ಲಿ ಇತ್ಕೊಂಡು ಶುದ್ಧೀಕರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಸಾಧ್ಯ ಆಗುತ್ತಾ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಸದಾನಂದಗೌಡರು ಕಾಂಗ್ರೆಸ್ಗೆ ಹೋಗುವ ಮನಸ್ಸನ್ನು ಸ್ವಲ್ಪ ಬದಲಾಯಿಸ್ಕೊಂಡಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ಮಾಹಿತಿಗಾಗಿ.